ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಾನು ಸುನಂದ ಅನ್ಸೂಯ. ಪ್ರಿಯಾ, ನೀನು ಬಿಗ್ ಬಾಸ್ ನೋಡ್ತಾ ಇದೀಯಾ ಡೈಲಿ? ನಿಜ ಹೇಳು. ನೋಡ್ತಾ ಇಲ್ವಾ? ನೋಡ್ತಾ ಇದ್ದೆ. ಈಗ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಎಲ್ಲಾರ್ಗು ಬಿಗ್ ಬಾಸ್ ಅಂದ ತಕ್ಷಣ ನೆನಪಾಗೋದು ನಾನು ಹೇಳ್ತೀನಿ ಯಾರು? ಗಿಲ್ಲಿ. ಹೌದಾ? ಸರಿ, ನಾವೀಗ ಗಿಲ್ಲಿನೇ ಶುರು ಹಚ್ಕೊಳ್ಳೋಣ. ಗಿಲ್ಲಿಂದಾನೇ ಶುರು ಹಚ್ಕೊಳ್ಳೋಣ. ಅಲ್ಲ, ಒಂದು ಗೊತ್ತಾ, ಗಿಲ್ಲಿ ಕೊರೋನಾ ಏನೋ ನಂಗೂ ಗೊತ್ತಿಲ್ಲ. ನನ್ಗೇನ್ ಕೊರೋನಾ ಗಿರೋನ ಬಂದ್ಬಿಟ್ಟು ಯಾವ ಬಂತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್, ಏನದು ತಿನ್ನಕ್ಕೆ ಏನೇನೋ ಕೊಟ್ಟಿರ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ತಿಂದು ಬಿಟ್ಟು ಟೇಸ್ಟ್ ಹೇಳ್ಬೇಕು ಆಪೋಸಿಟ್ ಅಲ್ಲಿರೋರಿಗೆ. ಹಿಂಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಈಗ ನೀ ಕಣ್ಣು ಮುಚ್ಕೊ ಹೇಳ್ತೀನಿ ನಾನು. ನೀ ಕಣ್ಣು ಮುಚ್ಕೊ ಈಗ, ಆಯ್ತಾ? ಈಗ ಟೇಸ್ಟ್ ಮಾಡಿದ್ದೀನ. ಟೇಸ್ಟ್ ಮಾಡು ನೀನು. ಟೇಸ್ಟ್ ಮಾಡು, ಕಣ್ಣು ಮುಚ್ಕೋಬೇಕು ಫಸ್ಟ್. ಮುಟ್ಟಂಗಿಲ್ಲ, ಟೇಸ್ಟ್ ಮಾಡು. ಹಿಂಗೆ ಟೇಸ್ಟ್ ಹೊರಗಡೆ ಹಾಕಿ ಯಾರಿಗ ಗೊತ್ತು. ಮತ್ತೆ ಹಂಗೆ ಈ ತರದೊಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಟೇಸ್ಟ್ ಮಾಡ್ತಾನೆ. ಪಿಟ್ಕ್ ಹಾಕ್ತಾರೆ ರವೆ. ನನಗೂ ಹಂಗೆ ಅನಿಸ್ತದೆ. ಒಂದ್ ನಿಮಿಷ, ನೀವ್ ಈ ಕಡೆ ಬನ್ನಿ, ಗಿಲ್ಲಿ ಆ ಕಡೆ ಬನ್ನಿ. ಸೋತ್ಬಿಡೋಣ ಬಿಡಲ್ಲ. ಗಿಲ್ಲಿ ಗೆದ್ರೆ 2 ಪಾಯಿಂಟ್ ಕೊಡ್ತೀನಿ. ಪಕ್ಕ ಸೋತು. ಆದ್ರೆ ಗೊತ್ತಾಗ್ತಿಲ್ಲ ನನಗೆ ಕೊರೋನಾ ಬಂದ್ಬಿಟ್ಟಿದೆ ಅಂತ. ಕೊರೋನಾ ಒಂದ್ಸಲ ನೆನೆಸ್ಕೊಂಡ್ರು. ಅಂದ್ರೆ ಟೇಸ್ಟ್ ಮತ್ತೆ ಸ್ಮೆಲ್ ಗೊತ್ತಾಗಲ್ಲ. ಅದಕ್ಕೆ ಅದ್ರಲ್ಲೂ ಸುದೀಪ್ ಸರ್ ಹೇಳಿರ್ತಾರೆ, ಅದನ್ನ ಮುಟ್ಟಂಗಿಲ್ಲ, ಅದನ್ನ ಏನು ಅಂತ ಹೇಳಂಗಿಲ್ಲ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಬ್ಲೈಂಡ್ ಫೋಲ್ಡ್ ಮಾಡ್ತೀರಿ, ಟೇಸ್ಟ್ ಮಾಡ್ಬಿಟ್ಟು ಆ ಪ್ಲೇಟ್ ಮುಂಚೆ ಒಂದ್ ಇಟ್ಟಿರ್ತಾರ ಉಪ್ಪಿನಕಾಯಿ. ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ ಏನು ಅಂತ, ಇಂಡೈರೆಕ್ಟ್ ಆಗಿ ಅದನ್ನ ಅವ್ರ ಬಾಯಿಂದ ತೆಗ್ಸ್ಬೇಕು. ಚೆನ್ನಾಗಿತ್ತು, ಅದೊಂದು ಚೆನ್ನಾಗಿತ್ತು. ಆದ್ರೂ ಗಿಲ್ಲಿ ಪಂಚಿಂಗ್, ಎಲ್ಲರಲ್ಲೂ ಪಂಚಿಂಗ್ ಕೊಡೋದಕ್ಕೆ ಡೈಲಾಗ್ ಹೇಳಕ್ಕೆ ಕಾಯ್ತಾ ಇರ್ತದಲ್ವಾ? ನೀನ್ ಇವಾಗ ಮಾಡ್ತಾ ಇಲ್ಲ, ಹಿಂದೆ ಬಂದಾಗ ನೀನ್ ಅದೇ ಕೆಲ್ಸನೇ ಮಾಡ್ತಾ ಇರೋದು. ಸಾಲದ ಕಳಿಸಿ ಟಾಟಾ ಬಾಯ್ ಬಾಯ್ ಹೇಳಿನೇ ಹೋಗೋದು. ನೋಡೋಣ ಇಬ್ಬರು ಜಗಳದಲ್ಲಿ. ಹೇಳಿದ್ರೆ ಸಾಕು, ಅದ್ರಲ್ಲಿ ಒಂದು ಪಂಚಿಂಗ್ ಡೈಲಾಗ್ ಇರುತ್ತೆ. ಗಿಲ್ಲಿ ಇರೋದಕ್ಕಿಂತ ಬಿಗ್ ಬಾಸ್ ಈ ಸಲ. ನಿಮಗೆ ಒಂದು ವಿಷಯ ಗೊತ್ತಾ? ನಿಮಗೆ ಕಲರ್ಸ್ ಕನ್ನಡ ಇಷ್ಟನಾ, ಜಿ ಕನ್ನಡ ಇಷ್ಟನಾ? ನನ್ಗೆ ಇಷ್ಟ ಅಂತ ಏನಿಲ್ಲ, ಬಟ್ ಈಗ TRP ನಂಬರ್ 1 ಕಲರ್ಸ್ ಕನ್ನಡ ಕೋರ್ಸ್ ಎಲ್ಲರಿಗೂ ಇಷ್ಟ. ಆದ್ರೆ 6 ಗಂಟೆಗೆ ಜಿ ಕನ್ನಡದಲ್ಲಿ ಡಾನ್ಸ್ ಕರ್ನಾಟಕ, ಅಲ್ಲ 9 ಗಂಟೆಗೆ ವೀಕೆಂಡ್ ಅಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ಬರುತ್ತೆ. ಅದೇ ಟೈಮಿಗೆ ಬಿಗ್ ಬಾಸ್. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಈಗ DKD ಅಂತ ಬಂದಾಗ ಸಣ್ಣ ಮಕ್ಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಅಂತ. ಸಮಟೈಮ್ಸ್ ಹೇಳ್ತಾ ಇರ್ತಾರೆ, ಬಿಗ್ ಬಾಸ್ ಮನೆ ಏನಕ್ಕೆ ನೋಡ್ತೀರಾ ನೀವು, ಆ ಮಕ್ಳನ್ನೆಲ್ಲ ಕೂರ್ಸ್ಕೊಂಡು ನೋಡ್ಬಾರ್ದು ಅಂತ ಹೇಳ್ತಿರ್ತಾರೆ. ಕರೆಕ್ಟಾ? ಅಲ್ಲ, ಹೇಳ್ತಿರ್ತಾರೆ ಕರೆಕ್ಟಾ? ಕೆಟ್ಟ ಮಾತಾಡ್ತಾರೆ, ತೋರ್ಸ್ಬಾರ್ದು ಮಕ್ಳಿಗೆ ಅಂತ ಹೇಳ್ತಿರ್ತಾರೆ. ಬಟ್ TRP ಯಾಕೆ ಬಂತು? ಫಸ್ಟ್ ಜನ ಇಷ್ಟಪಡೋದೇ ಕೆಟ್ಟದು ಅನ್ಸುತ್ತೆ. ಅದಕ್ಕೆ ಏನ್ ಗೊತ್ತಾ, ಜನಗಳು ಸುಮ್ಮನೆ ಹೇಳ್ತಾರೆ, ಈ ನ್ಯೂಸ್ ಚಾನಲ್ ಅವ್ರು ಏನಪ್ಪಾ ನೀವು ಪಾಸಿಟಿವ್ ಹಾಕಕ್ಕಾಗಲ್ವಾ, ಬರೀ ಇಂಥದ್ ಕೆಟ್ಟದ್ದೇ ತೋರಿಸ್ತಾ ಇರ್ತೀರಾ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಓಡೋದು, ವ್ಯೂಸ್ ಬರೋದು, ಜನ ನೋಡೋದು ನೆಗೆಟಿವೇ. ಪಾಸಿಟಿವ್ ಯಾರ ಮಕ್ಕಳು ಇಷ್ಟಪಡಲ್ಲ. ಆಮೇಲೆ ಅದೇ ಹೇಳಿದ್ದು, ಸುಮ್ನೆ ಜನ ಹೇಳ್ತಿರ್ತಾರೆ, ಬೈಕೊಂತ ಇರ್ತಾರೆ, ಅಯ್ಯೋ ಬಿಗ್ ಬಾಸ್ ಯಾವ ನೋಡ್ತಾನೆ ಅಂತ. ನಂಬರ್ 1 TRP ಅಂದಾಗ ನನಗೆ ಶಾಕು. ಯಾಕಂದ್ರೆ ನಾನು ಬಿಗ್ ಬಾಸ್ ನೋಡಲ್ಲ, ಎಲ್ಲೋ ರೇರು. ಬಟ್ ಅದ್ರಲ್ಲೂ ಈ ಸೀಸನ್ ಅಂತ ಬಂದಾಗ ನಾನು ಇಬ್ರಿಗೋಸ್ಕರ ನಾನ್ ನೋಡ್ತಾ ಇರೋದು ಬಿಗ್ ಬಾಸ್ ನ ಗಿಲ್ಲಿ ಹಾಗೆ ರಕ್ಷಿತಾ. ನನಗೆ ರಕ್ಷಿತಾ ಒಂದು ಇದ್ ಮಾಡ್ತಾಳೆ, ನೋಡಿದೀರಾ? ನೀನ್ ಏನ್ ಹೇಳಿದ್ರು ಗ್ಯಾರಂಟಿ ನಾನು ಅಪೋಸಿಟ್ ಮಾತಾಡಿ. ಯಾಕೆ ಗಿಲ್ಲಿ ರಕ್ಷಿತಾ ಇಷ್ಟ ಅಂದ್ರೆ ನಂಗೆ ಅವ್ರಿಬ್ರು ಇಷ್ಟ ಇಲ್ಲ ಅಂತ. ನಂಗೆ ರಕ್ಷಿತಾ ಯಾಕೆ ಇಷ್ಟ ಅಂತ ಹೇಳ್ತೀನಿ. ಆ ಒಂದು ಸೀನ್ ಅಲ್ಲಿ ಸುದೀಪ್ ಸರ್ ನಿಂತಿರ್ತಾರೆ ಆಚೆ, ಅವಾಗ ಅವಳು ಹಿಂಗ್ ಕೈ ಎತ್ಬಿಟ್ಟು ಹಿಂಗ್ ಮಾಡ್ತಾಳೆ, ಕ್ಯೂಟ್ ಎಕ್ಸ್ಪ್ರೆಷನ್. ಅದು ಬರೀ ಕ್ಯೂಟ್ ಎಕ್ಸ್ಪ್ರೆಷನ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಒಂದು ಆಡಿಯೋ ಹಾಕ್ಬಿಟ್ಟು, ಒಂದು ಒಳ್ಳೆ ಸಾಂಗ್ ಹಾಕ್ಬಿಟ್ಟು ಟ್ರೋಲ್ ಮಾಡ್ಬಿಟ್ರು. ಅದು ನೋಡಿ ಎಷ್ಟು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅಲ್ಲಿಂದ ನಂಗೆ ರಕ್ಷಿತಾ ಇಷ್ಟ ಆದ್ಲು. ದೊಡ್ಡ ವಿಷಯ ಅಂತ ಕನ್ಸಿಡರ್ ಮಾಡಲ್ಲ. ಗಿಲ್ಲಿ ಪಂಚ್ ಡೈಲಾಗಿಗೆ ನಾನು ನಿಮಗೆ ಸರಿ ಆಯ್ತು, ನಿಮಗೆ ಯಾರು ಇಷ್ಟ? ವಿಷಯ ಕಂಪ್ಲೀಟ್ ಮಾಡ್ಬಿಡು, ಆಮೇಲೆ ನಾನು ಬೇರೆ ವಿಷಯ
ಬರ್ತೀನಿ. ಗಿಲ್ಲಿ ನನ್ಗೆ ಪಂಚಿಂಗ್ ಡೈಲಾಗ್ ಹೊಡೆಯಕ್ಕೆ ಇಷ್ಟ ಆಗ್ತಾ ಇದೆಯಲ್ಲ, ಸರಿ ಬಿಗ್ ಬಾಸ್ ಅಂದ್ಮೇಲೆ ಬರೀ ಪಂಚಿಂಗ್ ಡೈಲಾಗ್ ಹೊಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇದ್ರೆ ಮಾತ್ರ ಬಿಗ್ ಬಾಸ್. ಅಲ್ಲೀಗ ಅಲ್ಲೆಲ್ಲಾರು ಕೆಲಸ ಮಾಡ್ತಿರ್ತಾರೆ, ಎಲ್ಲಾರು ಅಡ್ಗೆ ಮಾಡ್ಕೊಂಡು ತಿಂತಾರೆ. ತಿನ್ನಕ್ ಮಾತ್ರ ಈಗ ಅವ್ರೊಬ್ರು ಹೇಳಿದ್ರಲ್ಲ, ಅದೇ ಇನ್ನಕ್ ಮಾತ್ರ ತಟ್ಟೆ ಹಿಡ್ಕೊಂಡು ಹೋಗ್ತಾರೆ ಗಿಲ್ಲಿ. ಅದೇ ಕೆಲ್ಸ ಗಿಲ್ಲಿ ಟ್ಯಾಲೆಂಟ್, ಯಾವ ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಗಿಲ್ಲಿ. ಹೇಳಿಲ್ವಾ ಬಿಗ್ ಬಾಸ್ ಮನೆಯ ಸೋಂಬೇರಿ ಯಾರು ಅಂತ ಈ ವಾರ ಈ ಸಂಚಿಕೆಯಲ್ಲಿ ಏನಾದ್ರು ಅವಾರ್ಡ್ ಕೊಟ್ರೆ ಅವಾರ್ಡ್ ಗೋಸ್ಟು ಗಿಲ್ಲಿ. ಅದ್ ನೀನ್ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ, ಮೈಗಳ ಸೋಂಬೇರಿ. ಬಟ್ ನಿಮಗ್ ಬಿಗ್ ಬಾಸ್ ಮನೇಲಿ ಯಾರು ಮೈಗಳ ಗಿಲ್ಲಿ? ನಿಮಗ್ ಜಗಳ ಯಾರು ಮಾಡ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ ಜಾಸ್ತಿ? ಜಾಸ್ತಿ ಕಾಲ್ ಕೆರ್ಕೊಂಡು ಫಸ್ಟ್ ಅಶ್ವಿನಿ ಇದ್ರಪ್ಪ. ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಅಶ್ವಿನಿ ಅವರು ನನ್ಗ ಅನ್ಸ್ತಿತ್ತು, ಅವ್ರು ಏನ್ ಕಾರಣ ಇಲ್ದಲ್ಲೇ ಜಗಳ ಮಾಡ್ತಾರೆ, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಅಂತ ನನ್ಗ ಅನ್ಸ್ತಿತ್ತು. ನಾನ್ ನೋಡಿದ ಪ್ರಕಾರ ನನ್ಗ ಅನಿಸ್ತಾ ಇತ್ತು, ಅಶ್ವಿನಿ ಯಾಕೆ ಸುಮ್ನೆ ರೀಸನ್ ಇಲ್ದರೆ ಜಗಳ ಮಾಡ್ತಾರೆ, ಅದ್ರ ಅವಶ್ಯಕತೆನೇ ಇರಲ್ಲ ಅಲ್ಲಿ, ಹಂಗ ಅನಿಸ್ತಿತ್ತು. ಬಟ್ ಇವಾಗ ಸೈಲೆಂಟ್ ಆದಂಗ್ ಕಾಣಿಸ್ತಾವ್ರೆ. ಈಗ ಜಗಳ ಮಾಡಕ್ ಕಾಲ್ ಕೇಳ್ಕೊಂಡು ನಿಂತಿರೋದಂದ್ರೆ ರಾಶಿಕಾ ಅಂತ ನನ್ಗೆ ಅದಕ್ಕೆ ನನಗೆ ರೀಸನ್ ಬೇಕು. ಏನ್ ಅನ್ನಿಸ್ತಾ ಅದೇ ಹೇಳಿದ್ದು ಇಲ್ಲೇ ಕೂತ್ಕೊಂಡು ನಿಂತ್ಕೊಂಗಾರೆ ರಾಶಿಕಾ ಸಿಲ್ಲಿಯಾಗಿ ಜಗಳ ಮಾಡ್ತಾರೆ ಅಂತ ಅನ್ಸುತ್ತೆ. ಅಶ್ವಿನಿನ ಈಗ ಓವರ್ಟೇಕ್ ಮಾಡ್ಬಿಟ್ಟಿದ್ದಾರೆ. ನಂಬರ್ ಒನ್ ಆಗ್ಬೇಕು ಜಗಳ ಆಡೋದ್ರಲ್ಲಿ ನಾವ್ ನಂಬರ್ ಒನ್. ಏನ್ ನಂಗೆ ಅನ್ಸುತ್ತೆ, ಅಶ್ವಿನಿ ಮತ್ತೆ ಇವ್ರಿದ್ರಲ್ಲ ಇನ್ನೊಬ್ಬರು ಆಂಕರ್ ಜಾನ್ವಿ ಅಶ್ವಿನಿ ಇಬ್ರು ಜಗಳ ಮಾಡ್ಕೊಂಡೆ ಫೇಮ್ ತಗೊಂಡ್ರು. ಸ್ವಲ್ಪ ಜನ ನೆಗೆಟಿವ್ ಆಗಿ ಇದಾದ್ರು. ನಿಸ್ವಾರ್ಥದಿಂದ ನಾವು ಕೊಡುವಂತದ್ದೇ ಪ್ರೀತಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಯಾವಾಗ್ಲೂ ನಮ್ ಪಿತೂರಿ ಮಾಡುವಂತ ನಮ್ಮ ದುಶ್ಮನ್ಗಳನ್ನ ಅವ್ರ ಮೇಲೂ ಕೆಲವೊಮ್ಮೊಮ್ಮೆ ಪ್ರೀತಿ ಆಗ್ಬೋದು. ಎಲ್ಲ ಪ್ರೀತಿನ ಗಳಿಸ್ಬಿಡ್ಬೋದೇನೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಅದೇ ರೀತಿ ರಾಶಿಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದಾರ ಇರ್ಬೋದು. ಅದ್ರ ಪ್ಲಾನ್ ಮಾಡಿದ್ರೆ ಏನ್ ಯೂಸ್? ಜಾನ್ವಿ ಹೋದ್ ಅವಳಿಂದ ಇವ್ರು ಹೋಗ್ಬೇಕಾಗಿತ್ತು ಹೊರಗಡೆಗೆ. ಅಲ್ಲ ಆತರ ಏನಾದ್ರು ಜಗಳ ಶುರು ಹಚ್ಕೊಂಡ್ಬಿಟ್ಟಿದಾರಲ್ಲ. ಮುಂಚೆಲ್ಲ ಸೈಲೆಂಟ್ ಆಗಿದ್ರು, ಈಗೀಗ ಸ್ವಲ್ಪ ಜಗಳ ಶುರುವಾಗಿ ಅಲ್ವಾ. ಅದರ್ವೈಸ್ ನನಗೆ ಸೋಂಬೇರಿ ಅನ್ನೋದ್ ಬಿಟ್ರೆ ಗಿಲ್ಲಿ ಆ ಪಂಚ್ ಡೈಲಾಗ್ ಇದೆಯಲ್ಲ ಒಂಥರ ಚೆನ್ನಾಗಿ ಮಜಾ ಕೊಡುತ್ತೆ ರಘುಗೆ. ಆದ್ರೆ ಕೆಲವೊಬ್ರಿಗೆ ಇರಿಟೇಷನ್ ಆಗ್ತಾ ಇದೆ. ಹೌದು, ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಎಲ್ಲ ಕ್ಯಾರೆಕ್ಟರ್. ಬಟ್ ನನಗೆ ಒಂದು ಮಟ್ಟಿಗೆ ಇಷ್ಟ. ಅದ್ ಬಿಟ್ರೆ ನನಗೆ ನಿಮಗೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಅಂತ ಅನಿಸ್ತಿದೆ? ವಿನ್ ಆಗೋಂತ ಕ್ಯಾರೆಕ್ಟರ್ ಇರ್ಬೇಕು ಅಂದ್ರೆ ನಂಗೆ ರಘು ಅನ್ಸುತ್ತೆ. ನನಗೆ ಬೆಸ್ಟ್ ಸೀರಿಯಸ್ಲಿ ಬಿಕಾಸ್ ಅವ್ರಿಗೆ ಏನು ಟ್ಯಾಲೆಂಟ್ ಇದೆಯಲ್ಲ ಅದು ನನ್ಗೆ ಗೊತ್ತಿಲ್ಲ. ಬಟ್ ಅವರು ಹ್ಯುಮ್ಯಾನಿಟಿಲಿ ಬೆಸ್ಟ್ ಅನ್ಸುತ್ತೆ. ನಂಬರ್ 1. ಧ್ರುವಂತ್ ಇಷ್ಟ ಆಗಿಲ್ವಾ ನಿಮಗೆ? ರಕ್ಷಿತಾ ಅವ್ರು ಹೇಳ್ತಾರೆ ಗೊತ್ತಾ ಸುದೀಪ್ ಸರ್ ಮುಂದೆ, ಸರ್ ನೀವು ಬಂದಾಗ ಅಂತ ಹೇಳ್ತಾರೆ, ನೀವು ಹೋಗಿದ ತಕ್ಷಣ ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗ ನೀವ್ ಬರ್ತೀರಲ್ವಾ ಇವರ ಮುಖ ಹಿಂಗಾಗುತ್ತೆ. ಓಕೆ, ನೀವು ಹೋಗ್ ನಂತರ ಅವರ ಮುಖ ನೋಡ್ಬೇಕು. ನೀವು ಅವರ ಮುಖ ನೋಡಿ ನನ್ಗೆ ಅಳು ಬರುತ್ತೆ. ಧ್ರುವಂತ್ ಕನ್ವಿನ್ಸ್ ಆದ್ರೆ ಇಬ್ರು ಹೋಗ್ರಿ ಒಳಗಡೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ. ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ, ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು. ಅದು ಎಲ್ರು ಅವನು ಧ್ರುವಂತ್ ಒಬ್ರೆ ಅಲ್ಲ, ಅಲ್ಲಿರೋರು ಎಲ್ಲಾರು ಮಾಡೋದು. ಸುದೀಪ್ ಅವ್ರು ಬಂದಾಗ, ಸ್ಟೇಜ್ ಮೇಲೆ ಸುದೀಪ್ ಅವ್ರು ಬಂದಾಗ ಎಲ್ಲಾ ಕಂಟೆಸ್ಟೆಂಟ್ ಗಳು ಅದೇ ಡಿಸೆಂಟ್ ಅದೇ ಫೇಸ್, ಅಮಾಯಕರು. ಅದೇ ವಾರ ಪೂರ್ತಿ ನೋಡ್ಕೊಂಡ್ ಬಂದಿರ್ತಾರೆ ಎಪಿಸೋಡ್ಸ್ ನ. ಇವ್ರಿಗೆ ಅಮಾಯಕರು. ಅವ್ರಂತರ ಮನ್ಸಲ್ಲೇ ಸ್ಕೆಚ್ ಹಾಕೊಂತ ಇರ್ತಾರೆ ಸುದೀಪ್ ಸರ್. ನನ್ ಮಕ್ಳು ನಾನ್ ಬಂದಾಗ ಈ ತರ ಓವರ್ ಆಕ್ಟಿಂಗ್ ಮಾಡ್ತಾರೆ. ಅದೇ ನನ್ ಹೋಗ್ಲಿಂತ ಕಾಯ್ತಾರೆ. ಯಾರ್ ನನ್ ಮಕ್ಳನ್ನ ಟಾರ್ಗೆಟ್ ಮಾಡಿ ಯಾರಿಗೆ ಸರಿಯಾಗಿ ಜಗಳ ಮಾಡೋದು. ಓಕೆ, ಬಟ್ ಆದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಗಾಸಿಪ್ಸ್ ನಡೀತಾ ಇದೆ. ಏನಂತಂದ್ರೆ ರಕ್ಷಿತಾ ಬಂದು ಗುಡ್, ಅವಳು ಇಂಡಿವಿಜುವಲ್ ಆಗಿ ನಿಂತ್ಕೊಂಡಿದ್ದಾಳೆ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾಳೆ, ಯಾರ್ದು ಒಂದು ಸಪೋರ್ಟ್ ಇಲ್ದಾರೆ, ಯಾರಿಗೂ ಇದ್ ಮಾಡ್ದಲ್ಲ ಅಂತ ಹೇಳ್ತಿದ್ದಾರೆ. ಮೀನ್ಸ್ ನಾಮಿನೇಟ್ ಮಾಡ್ಬೇಕಾದ್ರೆ ಇವ್ರನ್ನ ಉಳಿಸ್ಕೋಬೇಕು, ಇವ್ರನ್ನ ಸೇವ್ ಮಾಡ್ಕೋ, ಅದರೆಲ್ಲ ಇಲ್ಲ. ಡೈರೆಕ್ಟ್ ಸ್ಟ್ರೈಟ್ ಶೂಟ್ ಮಾಡ್ತಿದ್ದಾಳೆ ಅಂತ ಒಂದಷ್ಟು ಚೆಕ್ಕಡೆ. ಅದಕ್ಕೆ ಅವಳಿಗೆ ಸ್ಟ್ರೆಂತ್ ಏನ್ ಗೊತ್ತಾ, ಅವಳಿಗೆ ಫಸ್ಟ್ ಸುದೀಪ್ ಅವರು ಚಪ್ಪಾಳೆ ಕೊಡ್ರಲ್ಲ, ಚಪ್ಪಾಳೆ ಫಸ್ಟ್ ಸ್ಟ್ರೆಂತ್ ಅವಳಿಗೆ ಅಲ್ಲಿಂದ ಬಂದಿದ್ದು. ಅದಕ್ ಬಿಫೋರ್ ಪಾಪ ಇನ್ನೋಸೆಂಟ್ ಗರ್ಲ್ ತರ ಇದ್ಲು. ಈಗ ಸ್ವಲ್ಪ ಆಕ್ಟಿವ್ ಜಾಸ್ತಿ ಆಗಿದೆ, ಓವರ್ ಆಕ್ಟಿವ್ ಅವಳು ಫಸ್ಟ್ ತುಂಬಾ ಇನ್ನೋಸೆಂಟ್ ಅನ್ಸೋದು ಎಲ್ಲಾರ್ಗು. ತುಂಬಾ ಇನ್ನೋಸೆಂಟ್ ಅನ್ನೇ ಇಷ್ಟ ಅನ್ನೋದಕ್ಕೆ ಇಷ್ಟ ಆಗಿದ್ದು ಜನ. ಬಟ್ ಅವಳಿಗೆ ಯಾವಾಗ ಕಿಚನ್ ಚಪ್ಪಾಳೆ ಸಿಕ್ತು, ಅದ ಆಚೆ ಜನ ಅಂದ್ರೆ ಅವ್ರ ಆಚೆ ಜನ ಯಾವ ರೀತಿ ನಾನು ನೋಡ್ತಾ ಇದಾರೆ ಅಂತ ಅವ್ಳಿಗೆ ಯಾವಾಗ ಗೊತ್ತಾಯ್ತು. ರಕ್ಷಿತಂಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಆಚೆ ತುಂಬಾ ಜನ ಇಷ್ಟಪಡ್ತಾರೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವಳಿಗೊಂದು ಧೈರ್ಯ ಬಂದಿದೆ ಅನ್ಸುತ್ತೆ, ಇನ್ಸೈಡ್ ಧೈರ್ಯ ಬಂದಿದೆ. ಅದಕ್ಕೆ ಅವಳು ಇವಾಗ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ.
ಓಕೆ ಕೊನೆಯದಾಗಿ ರಕ್ಷಿತನ್ಗೆ ಓವರ್ ಕಾನ್ಫಿಡೆನ್ಸ್. ನಿಮ್ ಪ್ರಕಾರ ರಘು ಗೆಲ್ಬೇಕು, ನನ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಬಿಗ್ ಬಾಸ್ ಮನೇಲಿ, ಅಥವಾ ರಕ್ಷಿತಾ? ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹ್ಯುಮಾನಿಟಿನೇ. ನನಗೆ ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ಬೇಕು. ನನ್ಗನ್ಸೋ ಪ್ರಕಾರ ಹ್ಯುಮಾನಿಟಿ ಇರುವಂತವ್ರು ಗೆಲ್ಬೇಕು. ಎಸ್, ನನ್ ಪ್ರಕಾರ ಅವ್ರ ಪ್ರಕಾರ ಫೈನಲ್ ಆಗಿ ಅವ್ರು ಹೇಳ್ತಿರೋದು ಹ್ಯುಮ್ಯಾನಿಟಿ ಗೆಲ್ಬೇಕು ರಘು ಅವರು ಅಂತ ಹೇಳ್ತಿದ್ದಾರೆ. ನನ್ ಪ್ರಕಾರ ಗಿಲ್ಲಿ ಅಥವಾ ರಕ್ಷಿತಾ ಇವರಿಬ್ರಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮಿಬ್ರು ಅನಿಸಿಕೆ ಇದಾಗಿತ್ತು. ನಿಮಗೆ ಯಾರು ಇಷ್ಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಯಾರು ಗೆಲ್ಬೇಕು ಅನ್ನೋದನ್ನ ಸಹ ಕಾಮೆಂಟ್ ಮಾಡಿ. ನಿಮ್ಗೆ ಯಾರು ಇಷ್ಟವಾದಂತ ಕಂಟೆಸ್ಟೆಂಟ್ ಅನ್ನೋದನ್ನ ಗಿಲ್ಲಿ ಮತ್ತೆ ರಕ್ಷಿತಾ ವೋಟ್ ಫಾರ್ ನನಗೆ ಅದು ರಘು ಹ್ಯುಮಾನಿಟಿ ಪ್ಲಸ್ ಮಾಡ್ಕೊಳ್ಳಿ, ಮತ್ತೆ ಹ್ಯುಮಾನಿಟಿನ ತಲೆಯಲ್ಲಿ ಇಟ್ಕೊಂಡು ಕಾಮೆಂಟ್ ಮಾಡಿ, ಆಯ್ತಾ? ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.